ಡಿಯರ್ ಫ್ರೆಂಡ್ಸ್, ಈಗ ಆಲ್ರೆಡಿ ನಾನು ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಮೇಲೆ 2 ವೀಡಿಯೋಸ್ಗಳನ್ನು ಮಾಡಿದ್ದೀನಿ. ಒಂದು ಫಸ್ಟ್ ವಿಡಿಯೋದಲ್ಲಿ 2010 to 2015 ಇಯರ್ವರೆಗೂ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿದ್ದೀನಿ. ಎರಡನೇ ವಿಡಿಯೋದಲ್ಲಿ 2016 to 2019 ಇಯರ್ನ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು 2020 ಇಂದ ಮತ್ತು 2023ವರೆಗೂ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ 24th ಕ್ವಶನ್ ಸಾಲ್ವ್ ಮಾಡಿದ್ವಿ. ಈಗ 25th ಕ್ವಶನ್ನ ಸಾಲ್ವ್ ಮಾಡೋಣ. 25th ಕ್ವಶನ್, ಇನ್ ಆ್ಯಪಲ್ ದ ಕ್ರೋಮೋಸೋಮ್ ನಂಬರ್ ಆಫ್ ಗ್ಯಾಮೆಟ್ಸ್ ಈಸ್ 17. ವಾಟ್ ಈಸ್ ದ ಕ್ರೋಮೋಸೋಮ್ ನಂಬರ್ ಇನ್ ಇಟ್ಸ್ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಅಂತ ಕೇಳಿದ್ದಾರೆ. ತುಂಬ ದೊಡ್ಡ ಕ್ವಶನ್ನು, ತುಂಬ ಡಿಫಿಕಲ್ಟ್ ಕ್ವಶನ್ ಅಂತ ಏನು ಅಂದ್ಕೊಳ್ಳೋ ಹಾಗಿಲ್ಲ. ಇದು ತುಂಬಾ ಈಸಿ ಕ್ವಶನ್ನು, ಸಿಂಪಲಾಗಿ ಕೊಟ್ಟಿದ್ದಾರೆ. ನೋಡಿ, ಗ್ಯಾಮೆಟ್ಸಲ್ಲಿ 17 ಕ್ರೋಮೋಸೋಮ್ಸ್ ಇದೆ. ಗ್ಯಾಮೆಟ್ಸು ದೇ ಆರ್ ಹೆಪ್ಲಾಯ್ಡ್ ಇನ್ ನೇಚರ್. ಓಕೆ, n = 17. ಅವ್ರು ಕೇಳ್ತಿರೋದು ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸಲ್ಲಿ ಎಷ್ಟು ಕ್ರೋಮೋಸೋಮ್ಸ್ಗಳಿದೆ ಅಂತ ಕೇಳಿದ್ದಾರೆ. ಸರ್, ಗ್ಯಾಮೆಟ್ಸ್ ಕೊಟ್ಟು ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಕೊಟ್ಟರೆ ಹೇಗೆ ಸರ್ ಕಂಡುಹಿಡಿಯೋದು ಅಂತ ಹೇಳಿದ್ರೆ, ನೋಡಿ, ಗ್ಯಾಮೆಟ್ಸು n ಅಂತ ಹೇಳೋದನ್ನ ಹೆಪ್ಲಾಯ್ಡ್ ಇನ್ ನೇಚರ, ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ಸು ಗೊತ್ತಿದೆ, ದಟ್ ಈಸ್ ಟ್ರಿಪ್ಲಾಯ್ಡ್ ಇನ್ ನೇಚರು. n = 17 ಆದಮೇಲೆ 17 × 3 ಎಷ್ಟಾಯಿತು? 51. ಕರೆಕ್ಟಾ? ಸೊ ಆಪ್ಷನ್ ಎ, ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ಸಿನ ಕ್ರೋಮೋಸೋಮ್ ನಂಬರ್ 51. ಇದೇ ಥರ ಎಗ್ಗಿನ್ ಕೇಳಬಹುದು, ಅಥವಾ ಸಿನರ್ಜಿಡ್ಸ್ ಕೇಳ್ಬೋದು. ಓಕೆ, ಅಥವಾ ಝೈಗೋಟಿನ ಕ್ರೋಮೋಸೋಮ್ ನಂಬರ್ ಕೇಳ್ಬೋದು. ಓಕೆ, ನೆನಪಿರಲಿ ನಿಮಗೆ, ಎಗ್ಗು, ಸಿನರ್ಜಿಡ್ಸು, ಆ್ಯಂಟಿಪೋಡಲ್ಸು, ಗ್ಯಾಮೆಟ್ಸು, ದೇ ಆರ್ ಆಲ್ವೇಸ್ ಹೆಪ್ಲಾಯ್ಡ್. ಎಗ್ಗು ಝೈಗೋಟ್ ಆದಮೇಲೆ, ಫ್ಯೂಷನ್ ಆದಮೇಲೆ ಝೈಗೋಟ್ ಆಗುತ್ತೆ. ಓಕೆ, 2n ಆಗುತ್ತೆ. ಇದು ಗೊತ್ತಿರಲಿ. ನೆಕ್ಸ್ಟ್ 26th ಕ್ವಶನ್, ಡ್ಯೂರಿಂಗ್ an excavation of soil, pollen fossils were retrieved from deepest layer of soil. The pollen grains remained as fossil because ಅಂತ ಕೇಳಿದ್ದಾರೆ. ಮೊದಲನೇ ಆಪ್ಷನ್ ನೋಡಿ, ಪೋಲನ್ ಗ್ರೈನ್ಸ್ ಆರ್ ಎಸೆಕ್ಷುಯಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್. ಒಂದು, ಅವು ಎಸೆಕ್ಷುಯಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಅಲ್ಲ, ಆ್ಯಂಡ್ ಪೋಲನ್ ಗ್ರೈನ್ ಎಸೆಕ್ಷುಯಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಆಗಿರೋ ಕಾರಣಕ್ಕೆ ಅವು ಫಾಸಿಲ್ಸ್ ಆಗಿ ಉಳ್ಕೊಂಡಿಲ್ಲ. ದೆನ್ ದ ಇಂಟೈನ್ ಆಫ್ ಪೋಲನ್ ಗ್ರೈನ್ ಇಸ್ ಮೇಡ್ ಅಪ್ ಆಫ್ ಪೆಕ್ಟಿನ್. ಆ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ, ಬಟ್ ಫಾಸಿಲ್ ಆಗಿರೋದಕ್ಕೆ ಇದು ರೀಸನ್ ಅಲ್ಲ. ದೆನ್ ಎಕ್ಸೈನ್ ಹ್ಯಾಸ್ ಅ ಸ್ಪೈನಿ ಆರ್ನಮೆಂಟೇಷನ್, ಇದು ಕೂಡ ಅಲ್ಲ. ಆಪ್ಷನ್ ಡಿ, ಏನು, the enzyme of pollen grain is highly resistant to enzyme action. ಓಕೆನಾ? ಡಿ, the enzyme of pollen grain is highly resistant to enzyme action. ಇದನ್ನು NCERT ಮೆನ್ಷನ್ ಮಾಡಿದ್ದಾರೆ, ನಿಮಗೆ ಗೊತ್ತಿದೆ ಅದು, ಹೌದಲ್ವಾ? ಇದನ್ನು ತೋರಿಸ್ತೀನಿ ನೋಡಿ. ಇವಾಗ ನೋಡಿ, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, pollen grains are well preserved as fossils because of the presence of ಸ್ಪೋರೋಪೊಲೆನಿನ್. ಎಕ್ಸೈನ್ ಕೆಮಿಕಲ್ ಕಂಪೋಸಿಷನ್ ಸ್ಪೋರೋಪೊಲೆನಿನ್. ಆ ಸ್ಪೋರೋಪೊಲೆನಿನ್ ಇರೋದ್ರಿಂದನೇ ಪೋಲನ್ ಗ್ರೈನ್ಸ್ಗಳು ಫಾಸಿಲ್ ಆಗಿ ಉಳ್ಕೊಳ್ತದೆ. ನೋಡಿ, ಇದು ಅಷ್ಟೇ 2020 ಕೇಳಿರುವಂಥ ಕ್ವಶನ್. 27th ಕ್ವಶನ್ನು, ಐಡೆಂಟಿಫೈ ದ ಮಿಸ್ ಮ್ಯಾಚ್ ಅಂತ ಇದೆ. ಎ, ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಟ್ರಿಪ್ಲಾಯ್ಡ್, ಕರೆಕ್ಟ್ ಆಗಿದೆ. ಈಗ ತಾನೇ ನಾವು ಡಿಸ್ಕಸ್ ಮಾಡಿದ್ದೀವಿ. ಆ್ಯಂಟಿಪೋಡಲ್ಸು ಹೆಪ್ಲಾಯ್ಡ್, ಕರೆಕ್ಟ್ ಆಗಿದೆ. ಝೈಗೋಟ್ ಡಿಪ್ಲಾಯ್ಡ್, ಕರೆಕ್ಟ್ ಆಗಿದೆ. ಸಿನರ್ಜಿಡ್ಸ್ ಡಿಪ್ಲಾಯ್ಡ್ ಅಂತ ಇದೆ, ಬಟ್ ದೇ ಆರ್ ಹೆಪ್ಲಾಯ್ಡ್. ಇದು ಮಿಸ್ ಮ್ಯಾಚ್. ನೋಡಿ, ನೀವು ಆಮೇಲೆ ಕನ್ಫ್ಯೂಸ್ ಮಾಡ್ಕೊಬೇಡಿ ಮ್ಯಾಥ್ ದ ಫಾಲೋವಿಂಗಿಗೂ ಮಿಸ್ ಮ್ಯಾಚಿಗೂ. ಮ್ಯಾಥ್ ದ ಫಾಲೋವಿಂಗ್ ಅಂದಾಗ ನೀವೇನು ಮಾಡಬೇಕಾಗುತ್ತೆ, ಈ ಆಪ್ಷನ್ಸ್ಗಳನ್ನು ಇದರ ಜೊತೆ ಮ್ಯಾಚ್ ಮಾಡಬೇಕಾಗುತ್ತೆ. ಈಗ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಅಂತೀಯಲ್ಲ, ಟ್ರಿಪ್ಲಾಯ್ಡ್ ಇಲ್ಲೇ ಇರಲ್ಲ, ಇಲ್ಲೆಲ್ಲೋ ಇರ್ಬೋದು. ಆ್ಯಂಟಿಪೋಡಲ್ಸು ಹೆಪ್ಲಾಯ್ಡು ಇಲ್ಲಿರಲ್ಲ, ಇಲ್ಲೆಲ್ಲೋ ಇರ್ಬೋದು, ಇಲ್ಲೆಲ್ಲೋ ಇರ್ಬೋದು. ಓಕೆ, ಆಗ ಅದನ್ನು A4 B2 ಆ ಥರ ಮ್ಯಾಚ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಇದರ ಪೇರನ್ನ ಇಲ್ಲೇ ಕೊಟ್ಟಿರ್ತಾರೆ, ಇದರ ಪೇರ್ ಇಲ್ಲೇ ಕೊಟ್ಟಿರುತ್ತೆ, ಇದರ ಪೇರ್ ಇಲ್ಲೇ ಕೊಟ್ಟಿರ್ತಾರೆ, ಇದರ ಪೇರ್ ಇಲ್ಲೇ ಕೊಟ್ಟಿರ್ತಾರೆ. ಇದು ಇದಕ್ಕೆ ಪೇರ್ ಆಗುತ್ತೋ ಇಲ್ವೋ ಅನ್ನೋದನ್ನು ಕಂಡುಹಿಡಿಯಬೇಕು. ಓಕೆ, ಸದ್ಯಕ್ಕೆ ಇದು ಮಿಸ್ ಮ್ಯಾಚ್. ಓಕೆನಾ? So next 28th question, identify the correct order of events in pollen pistil interaction from the options ಗಿವನ್ ಬಿಲೋ ಅಂತ ಕೇಳಿದ್ದಾರೆ. 5 ಈವೆಂಟ್ಸ್ಗಳನ್ನು ಕೊಟ್ಟಿದ್ದಾರೆ. ಆ 5 ಈವೆಂಟ್ಸ್ಗಳಲ್ಲಿ ಯಾವ ಈವೆಂಟ್ ಆದಮೇಲೆ ಯಾವ ಈವೆಂಟ್ ಆಗುತ್ತೆ ಅನ್ನೋದನ್ನು ನಾವು
ನೋಡಬೇಕು. ಫಸ್ಟು ರಿಲೀಸ್ ಆಫ್ ಮೇಲ್ ಗ್ಯಾಮೆಟ್ಸು ಫಸ್ಟೇ ರಿಲೀಸ್ ಆಗಲ್ಲ. ಡೆಪಾಸಿಷನ್ ಆಫ್ ಪೋಲನ್ ಗ್ರೈನ್ಸ್ ಆನ್ ಸ್ಟಿಗ್ಮಾ. ಓಕೆ ನೋಡಿ, ಫಸ್ಟು ಡೆಪಾಸಿಷನ್ ಆಫ್ ಪೋಲನ್ ಗ್ರೈನ್ ಆನ್ ಸ್ಟಿಗ್ಮಾ ನೋಡೋಣ, ಚೆಕ್ ಮಾಡೋಣ. ಓಕೆನಾ. ಆಮೇಲೆ ಎಂಟ್ರಿ ಆಫ್ ಪೋಲನ್ ಟ್ಯೂಬ್ ಇಂಟು ಎಂಬ್ರಿಯೋಸ್ ಹಾಕಿದೆ. ಡೆವಲಪ್ಮೆಂಟ್ ಆಫ್ ಪೋಲನ್ ಟ್ಯೂಬ್ ಇದೆ ನೋಡಿ. ಆಮೇಲೆ ಎರಡನೇದು ಡೆವಲಪ್ಮೆಂಟ್ ಆದಮೇಲೆ ಎಂಟ್ರಿ ಆಗೋದಲ್ವಾ, ಹಾಗಾಗಿ ಸೆಕೆಂಡು ಡೆವಲಪ್ಮೆಂಟ್ ಆಫ್ ಪೋಲನ್ ಟ್ಯೂಬು ಅದಾದಮೇಲೆ ಎಂಟ್ರಿ ಆಫ್ ಪೋಲನ್ ಟ್ಯೂಬ್ ಇಂಟು ದ ಓವ್ಯೂಲ್ ಮೂರನೇದು ನೋಡಿರಿ. ಥರ್ಡ್ ಸ್ಟೇಟ್ಮೆಂಟು, ಥರ್ಡ್ ಇವೆಂಟು ಓವ್ಯೂಲ್ ಒಳಗಡೆ ಎಂಟ್ರಿ ಆದಮೇಲೆ ಎಂಬ್ರಿಯೋಸ್ ಹಾಕಿ ಎಂಟ್ರಿ ಆಗೋಕ್ಕಾಗೋದು. ಓಕೆ, 1 2 3 4 5 ಈ ಈವೆಂಟ್ಸ್ಗಳೆಲ್ಲಿದೆ ನೋಡಿ. 1 2 ಸರಿ ಇದೆ. ಅದಾದಮೇಲೆ 4 ಸರಿ ಇದೆ, ಎರಡನೇ ಇವೆಂಟು. ಅದಾದಮೇಲೆ ಮೂರನೇ ಇವೆಂಟು, ಫಿಫ್ತು ಇವೆಂಟು ಸರಿ ಇದೆ. ಅದಾದಮೇಲೆ 3 ಸರಿ ಇದೆ. ಆಪ್ಷನ್ ಸಿ ಅಲ್ವಾ, ಆಪ್ಷನ್ ಸಿ. ಓಕೆ ನೋಡಿ, ಫಸ್ಟು ಪೋಲನ್ ಗ್ರೈನ್ ಸ್ಟಿಗ್ಮಾ ಮೇಲೆ ಬೀಳಬೇಕಾ, ಆಮೇಲೆ ಪೋಲನ್ ಟ್ಯೂಬ್ ಫಾರ್ಮೇಷನ್ ಆಗಬೇಕಾ ನೋಡಿ. ಆ ಪೋಲನ್ ಟ್ಯೂಬು ಫಸ್ಟು ಓವ್ಯೂಲ್ ಒಳಗಡೆ ಎಂಟ್ರಾಗಿ ಆಮೇಲೆ ಎಂಬ್ರಿಯೋಸ್ ಸ್ಯಾಕ್ ಒಳಗಡೆ ಎಂಟ್ರಾಗುತ್ತೆ. ಓಕೆನಾ. ಸೊ ಇಷ್ಟು ಈವೆಂಟ್ಸು ನೋಡಿ. 29ನೇ ಕ್ವೆಶ್ಚನ್ನು, ಹೌ ಮೆನಿ ಮೈಕ್ರೋಸ್ಪೊರಾಂಜಿಯಾ ಆರ್ ಲೊಕೇಟೆಡ್ ಎಟ್ ದ ಕಾರ್ನರ್ಸ್ ಆಫ್ ಅ ಟಿಪಿಕಲ್ ಬೈಲೋಬ್ಡ್ ಆಂಥರ್ ಆಫ್ ಏಂಜಿಯೋಸ್ಪರ್ಮ್ ಅಂತ ಕೊಟ್ಟಿದ್ದಾರೆ. ಸೊ ಎಷ್ಟು ಮೈಕ್ರೋಸ್ಪೊರಾಂಜಿಯಾ ಅಂತ ಸುಮ್ಮನೆ ಕನ್ಫ್ಯೂಷನ್ ಮಾಡೋದಕ್ಕೆ ಕಾರ್ನರ್ಸ್ ಆಫ್ ಟಿಪಿಕಲ್ ಬೈಲೋಬ್ಡ್ ಆಂಥರ್ ಅಂತೆಲ್ಲ ಕೇಳಿದ್ದಾರೆ. ಸೊ ಸಿಂಪಲ್ ಆಗೋದು, ಒಂದು ಆಂಥರಲ್ಲಿ ಬೈಲೋಬ್ಡ್ ಆಂಥರಲ್ಲಿ ಎಷ್ಟು ಮೈಕ್ರೋಸ್ಪೊರಾಂಜಿಯಾಗಳಿರುತ್ತೆ ಅಥವಾ ಪೋಲನ್ ಸ್ಯಾಕ್ಸ್ಗಳಿರುತ್ತೆ ಅಂತ ಕೇಳಿದ್ರೆ 4, ಹೌದಲ್ವಾ, ಆಪ್ಷನ್ ಬಿ. ಅಕಸ್ಮಾತ್ ಏನಾದರೂ ಸಿಂಗಲ್ ಲೋಬಲ್ಲಿ ಅಂತ ಕೇಳಿದ್ರೆ 2 ಆಗುತ್ತೆ. ಓಕೆ, ಸಿಂಗಲ್ ಲೋಬ್ ಬೈಲೋಬಡ್ ಆಂಥರಲ್ಲಿ ಒಂದು ಲೋಬಲ್ಲಿ ಎಷ್ಟಿರುತ್ತೆ ಅಂತ ಕೇಳಿದ್ರೆ 2 ಆಗುತ್ತೆ. ಬಟ್ ಇಲ್ಲಿ ಬೈಲೋಬಡ್ ಆಂಥರ್ ಅಂತ ಕರೆಕ್ಟಾಗಿ ಮೆನ್ಷನ್ ಮಾಡಿದ್ದಾರೆ, ಹಾಗಾಗಿ ಆಪ್ಷನ್ 2 B4. ಓಕೆನಾ. ನೆಕ್ಸ್ಟ್ 30th ಕ್ವೆಶ್ಚನ್ ನೋಡಿ. ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್ಸ್ಗಳು ಇದ್ದೇ ಇರುತ್ತೆ. ಇದು 2021ನಲ್ಲಿ ಕೇಳಿರುವಂಥ ಕ್ವೆಶನ್ನು. ಲಾಸ್ಟ್ ಕ್ವೆಶನ್ ಅಷ್ಟೇ 2021, ಈಗ ಕೇಳಿರುವಂಥ ಕ್ವೆಶನ್ ಅಷ್ಟೇ 2021ನಲ್ಲಿ ಕೇಳಿರುವಂಥದ್ದು. ಏನು ಅಂತ ಹೇಳಿದ್ರೆ, ಇನ್ ದ ಗಿವನ್ ಡಯಾಗ್ರಾಮ್ ಐಡೆಂಟಿಫೈ ದ ಲೇಬಲ್ಡ್ ಪಾರ್ಟ್ಸ್ ಆಸ್ ABCD ಅಂತಿದೆ. ABCDನ ನಾವು ಐಡೆಂಟಿಫೈ ಮಾಡಬೇಕು. ಓಕೆನಾ. ನಿಮಗೆ ಗೊತ್ತಿರೋ ಹಾಗೆ ನೋಡಿ, ಇಲ್ಲಿ ಕೆಳಗಡೆ A ಯಾವುದು B ಯಾವುದು ಅಂತ ಕೊಟ್ಟಿದ್ದಾರೆ. ಈಗ ನಿಮಗೆ ಯಾವುದಾದ್ರೂ ಒಂದು ಪಾರ್ಟ್ಸು ಗೊತ್ತಿರಬೇಕು ಡಿಲೀಷನ್ ಮೆಥಡಿಗೆ, ಕರೆಕ್ಟ್ ಅಲ್ವಾ. ಸೊ ಇಲ್ಲಿ ಅರ್ಧ ಇದೆ, ಒಂದನ್ನು ನಾವು ಯಾವುದಾದ್ರೂ ಐಡೆಂಟಿಫೈ ಮಾಡೋಣ. ಈಗ ಯಾವ್ಯಾವುದಿದೆ? ಪೆರಿಕಾರ್ಪು, ಕೋಲ್ಯುರೈಸಾ, ಸ್ಕ್ಯುಟೆಲಮ್, ಕೋಲಿಯಾಪ್ಟೈಲ್ ಇದೆ, ಕರೆಕ್ಟಾ. ನೋಡಿ, ಕೋಲಿಯಾಪ್ಟೈಲ್ A. ಓಕೆ, ಡಿ ಕೋಲಿಯೋರೈಸಾ ಇಲ್ಲಿದೆ ನೋಡಿ. A ಓಕೆ, ಡಿ ಕೋಲಿಯೋರೈಸಾ ಓಕೆ. ಇನ್ನು B ಸ್ಕ್ಯುಟೆಲಮ್, ಎಸ್ ಕರೆಕ್ಟಾಗಿದೆ, ಇಲ್ಲೇ ಸರಿ ಇದೆ. ಸಿ ಪೆರಿಕಾರ್ಪ್, ಉಳಿದಿರೋದು ಅದೊಂದೇ ಪೆರಿಕಾರ್ಪ್, ಅದು ಕರೆಕ್ಟಾಗಿದೆ. ಓಕೆ, ಆಪ್ಷನ್ ಏನೇ ಸರಿ ಆಗುತ್ತೆ, ಬೇರೆ ನೋಡೋ ಅವಶ್ಯಕತೆನೇ ಇಲ್ಲ. ಓಕೆ, ನೆಕ್ಸ್ಟ್ 31 ಕ್ವಶನ್. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಗಿವನ್ ಆಪ್ಷನ್ಸ್ ಅಂತ ಇದೆ. 2 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಇನ್ನರ್ ಮೋಸ್ಟ್ ಲೇಯರ್ ಆಫ್ ಮೈಕ್ರೋಸ್ಪೊರಾಂಜಿಯಮ್ ಈಸ್ ಟಪೆಟಮ್. ಹೌದಾ, ಮೈಕ್ರೋಸ್ಪೊರಾಂಜಿಯಮ್ ಅಂದರೆ ಆಂಥರ್. ನೋಡಿ, ಇದೇ ಥರ ನೀವು ಕನ್ಫ್ಯೂಷನ್ ಆಗೋದು. ಕೆಲವೊಮ್ಮೆ ಆಂಥರ್ ಅಂತ ಕೇಳಿದ್ರೆ ಆಂಥರ್ ಗೊತ್ತಿರುತ್ತೆ, ಮೈಕ್ರೋಸ್ಪೊರಾಂಜಿಯಮ್ ಅಂದರೆ ಗೊತ್ತಿರಲ್ಲ. ಓವಿಯಲ್ ಗೊತ್ತಿರುತ್ತೆ, ಮೆಗಾಸ್ಪೊರಾಂಜಿಯಮ್ ಅಂದರೆ ಗೊತ್ತಿರಲ್ಲ. ಪೋಲನ್ ಗ್ರೈನ್ ಅಂದರೆ ಗೊತ್ತಿರುತ್ತೆ, ಮೇಲ್ ಗೆಮಿಟೋಫೈಟ್ ಅಂದರೆ ಗೊತ್ತಾಗಲ್ಲ. ಎರಡು ಒಂದೇ. ಎಂಬ್ರಿಯೋ ಸ್ಯಾಕ್ ಅಂದರೆ ಗೊತ್ತಿರುತ್ತೆ, ಫೀಮೇಲ್ ಗೆಮಿಟೋಫೈಟ್ ಅಂದರೆ ಗೊತ್ತಾಗಲ್ಲ. ಹಾಗೆ ಅದು ಗೊತ್ತಿರಬೇಕು ಬೇರೆ ಬೇರೆ ನೇಮ್ಸ್ಗಳು. ಸ್ಟೇಟ್ಮೆಂಟ್ 1 ಕರೆಕ್ಟಾಗಿದೆ. ಸ್ಟೇಟ್ಮೆಂಟ್ 2 ನೋಡೋಣ. ಸೆಲ್ಸ್ ಆಫ್ ಟಪೆಟಮ್ ಪೊಸೆಸ್ ಡೆನ್ಸ್ ಸೈಟೋಪ್ಲಾಸಮ್, ಕರೆಕ್ಟ್. ಮೋರ್ ದ್ಯಾನ್ 1 ನ್ಯೂಕ್ಲಿಯಸ್, ಅದು ಕೂಡ ಕರೆಕ್ಟ್. ಆ್ಯಂಡ್ ನರಿಶಸ್ ದ ಡೆವಲಪಿಂಗ್ ಪೋಲನ್ ಗ್ರೈನ್ಸ್, ಸೊ ಅದು ಕೂಡ ಕರೆಕ್ಟಾಗಿದೆ. ಹಾಗಾಗಿ 2 ಸ್ಟೇಟ್ಮೆಂಟ್ಸ್ಗಳು ಕರೆಕ್ಟ್ ಇದೆ. ನೋಡಿ ಯಾವುದಾಗುತ್ತೆ? ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಇನ್ಕರೆಕ್ಟ್ ಅಲ್ಲ, ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಕರೆಕ್ಟ್. ಓಕೆ, 32ನೇ ಕ್ವೆಶನ್. ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್. A, ಓನ್ಲಿ 1 ಮೆಗಾಸ್ಪೋರ್ ಪ್ರೆಸೆಂಟ್ ಟುವರ್ಡ್ಸ್ ಚಲಾಸಲ್ ಎಂಡ್ ರಿಮೈನ್ಸ್ ಫಂಕ್ಷನಲ್ ಅಂತ ಇದೆ. ನೋಡಿ, ಯಾವುದು ಮೈಕ್ರೋಪೈಲಾರ್ ಎಂಡ್ ಕಡೆಗೆ ಇರುತ್ತೋ ಅದು ಫಂಕ್ಷನಲ್ ಆಗುತ್ತೆ, ಚಲಾಸಲ್ ಎಂಡ್ ಅಲ್ಲ. ಓಕೆನಾ. ದೆನ್ B, 3 ಮೆಗಾಸ್ಪೋರ್ಸ್ ಪ್ರೆಸೆಂಟ್ ಟುವರ್ಡ್ಸ್ ಚಲಾಸಲ್ ಎಂಡ್ ಡಿಜನರೇಟ್ ಗ್ರ್ಯಾಜುಯಲಿ. ಎಸ್, ಕರೆಕ್ಟ್ ಸ್ಟೇಟ್ಮೆಂಟ್ ಇದೆ. ನೋಡೋಣ ನೆಕ್ಸ್ಟು. C, ಈಚ್ ಮೆಗಾಸ್ಪೋರ್ ಮದರ್ ಸೆಲ್ ಡೈರೆಕ್ಟ್ಲಿ ಡೆವಲಪ್ಸ್ ಇಂಟು ಎ ಮೆಗಾಸ್ಪೋರ್. ಇಲ್ಲ.
ಈಚ್ ಫೀಮೇಲ್ ಗ್ಯಾಮೆಟೋಫೈಟ್ ಇಸ್ 7 ಸೆಲ್ಡ್ ಆ್ಯಂಡ್ 7 ನ್ಯೂಕ್ಲಿಯೇಟೆಡ್ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಆಗುತ್ತೆ. ಕರೆಕ್ಟ್ ಅಲ್ವಾ? 7 ನ್ಯೂಕ್ಲಿಯೇಟೆಡ್ ಅಲ್ಲ, 8 ನ್ಯೂಕ್ಲಿಯೇಟೆಡ್. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆಪ್ಷನ್. ಆಪ್ಷನ್ ಬಿ. ನೋಡಿ ನೆಕ್ಸ್ಟ್ 33, ಕ್ವಶನ್ ನಂಬರ್ 33. Question number 33. Which of the following aquatic plant does not show pollination by water ಅಂತ ಕೇಳಿದ್ದಾರೆ. ಅಂದರೆ ಈ 4ರಲ್ಲಿ ಯಾವ ಪ್ಲ್ಯಾಂಟು, ಇವು 4 ನೀರಲ್ಲೇ ಬೆಳೆಯುವಂಥ ಪ್ಲ್ಯಾಂಟು, ನೀರಲ್ಲೇ ಬೆಳೆದ್ರೂ ನೀರಿನ ಮುಖಾಂತರ ಪಾಲಿನೇಷನ್ ಆಗಲ್ಲ, ವಾಟರ್ ಮುಖಾಂತರ ಪಾಲಿನೇಷನ್ ಆಗಲ್ಲ ಅಂತ ಕೇಳಿದ್ದಾರೆ. ಸೊ ನಿಮಗೆ ಅನಿಸ್ಬೋದು, ಸರ್ ನೀರಲ್ಲೇ ಬೆಳೆದ್ರೆ ನೀರಿನ ಮುಖಾಂತರನೇ ಪಾಲಿನೇಷನ್ ಆಗಬೇಕಲ್ವಾ, ಹೇಗಾಗಲ್ಲ ಅಂತ ಕೇಳಿದ್ರೆ, ಕೆಲವು ಪ್ಲ್ಯಾಂಟ್ಸ್ಗಳು ಅಟ್ರಾಕ್ಟಿವ್ ಫ್ಲವರ್ಸ್ ಇರುತ್ತೆ, ದೇ ಆರ್ ಪಾಲಿನೇಟೆಡ್ ಬೈ ಇನ್ಸೆಕ್ಟ್ಸ್. ಓಕೆ, ಫಾರ್ ಎಕ್ಸಾಂಪಲ್ಲು ವಾಟರ್ ಹಯಾಸಿಂತ್ ಇರ್ಬೋದು, ಇನ್ನೂ ಒಂದಿದೆ ವಾಟರ್ ಲಿಲ್ಲಿ, ವಾಟರ್ ಹಯಾಸಿಂತು. ಈ ಪ್ಲ್ಯಾಂಟ್ಸ್ಗಳು ನೀರಲ್ಲೇ ಇರುತ್ತೆ, ಬಟ್ ನೀರಿನ ಮುಖಾಂತರ ಪಾಲಿನೇಷನ್ನ ಮಾಡ್ಕೊಳ್ಳಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಕ್ವಶನ್ನು. ಇಲ್ಲಿ ವ್ಯಾಲಿಸ್ನೇರಿಯಾ ಅನ್ನೋದ್ರಲ್ಲಿ ವಾಟರ್ ಅಂತ ಎಲ್ಲೂ ಇಲ್ಲ, ಹೈಡ್ರಿಲ್ಲಾ ಅನ್ನೋದ್ರಲ್ಲಿ ವಾಟರ್ ಅಂತ ಎಲ್ಲೂ ಇಲ್ಲ, ಝಾಸ್ಟೆರಾದಲ್ಲಿ ವಾಟರ್ ಅಂತ ಎಲ್ಲೂ ಇಲ್ಲ, ಹೌದಾ? ಆದರೂ ಅವುಗಳಲ್ಲಿ ವಾಟರ್ ಪಾಲಿನೇಷನ್ ಆಗುತ್ತೆ. ಈ ವಾಟರ್ ಹಯಾಸಿಂತು ಮತ್ತು ವಾಟರ್ ಲಿಲ್ಲಿನಲ್ಲಿ ಹೆಸರಲ್ಲೇ ವಾಟರ್ ಅಂತ ಇದೆ. ಸೊ ಅದು ಗೊತ್ತಾಗ್ಬಿಡುತ್ತೆ ವಾಟರ್ಲಿ ಬೆಳೆಯುವಂಥ ಪ್ಲ್ಯಾಂಟ್ಸ್ ಅಂತ. ಆದರೆ ಅವುಗಳಲ್ಲಿ ವಾಟರ್ ಪಾಲಿನೇಷನ್ ಆಗಲ್ಲ. ಓಕೆನಾ? ಸೊ ಆಪ್ಷನ್ ಸಿ. ನೋಡಿ ನೆಕ್ಸ್ಟ್ ಕೇಳ್ಬೋದು, ವಾಟರ್ ಲಿಲಿ ಅಂತ ಕೇಳ್ಬೋದು ನೆಕ್ಸ್ಟ್ ಈ ವರ್ಷ. ಸೊ ಗೊತ್ತಿರಲಿ ಈ ಒಂದು ಕ್ವಶನ್ನು. ನೆಕ್ಸ್ಟು, which cell of the female gametophyte is involved in the formation of primary endosperm nucleus after fertilization ಅಂತ ಕೇಳಿದ್ದಾರೆ. ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಫಾರ್ಮೇಷನ್ ಆಗೋದಕ್ಕೆ ಯಾವ ಸೆಲ್ ಇನ್ವಾಲ್ವ್ ಆಗಿದೆ ಅಂತ ಕೇಳಿದ್ದಾರೆ. ಆ್ಯಂಟಿಪೋಡಲ್ಸ್ ಅಲ್ಲ, ಆ್ಯಂಟಿಪೋಡಲ್ಸು ಡಿಜೆನ್ರೇಟ್ ಆಗುತ್ತೆ ಫರ್ಟಿಲೈಸೇಷನ್ ಆದಮೇಲೆ. ಸಿನರ್ಜಿಡ್ಸ್ ಅಲ್ಲ, ಸಿನರ್ಜಿಡ್ಸ್ಗಳು ಕೂಡ ಡಿಜೆನ್ರೇಟ್ ಆಗುತ್ತೆ. ಎಗ್ ಸೆಲ್ಲು ಝೈಗೋಟ್ ಆಗುತ್ತೆ. ಇನ್ನು ಉಳಿದಿರೋದು ಯಾವುದು? ಸೆಂಟ್ರಲ್ ಸೆಲ್. ಆಪ್ಷನ್ ಡಿ. ಓಕೆನಾ? ನೋಡಿ 2021ನಲ್ಲಿ ಕೇಳಿರುವಂಥ ಕ್ವಶನ್ನು. ಓಕೆ, ನೆಕ್ಸ್ಟ್ 35th ಕ್ವಶನ್. ಸ್ಟಾಕ್ ಆಫ್ ದ ಸ್ಟೇಮನ್ ಇಸ್ ಕಾಲ್ಡ್. ಇದು ಈಸಿ. ಯಾವುದು? ಫಿಲಮೆಂಟ್. ಕರೆಕ್ಟೇ ನೋಡಿ, ಇದು ಸ್ಟೇಮನ್. ಓಕೆ, ಈ ಸ್ಟೇಮನಲ್ಲಿ 2 ಪಾರ್ಟು, ಅದು ಆ್ಯಂಥರು, ಇದು ಫಿಲಮೆಂಟು. ಇದು ಫಿಲಮೆಂಟು, ಇದು ಆ್ಯಂಥರ್. ಈ 2 ಕನೆಕ್ಟ್ ಆಗಿರುವಂಥ ಪೋರ್ಷನ್ನೇ ಕನೆಕ್ಟಿವ್. ಓಕೆನಾ? ಈ ಇವ್ರು ಕೇಳಿರೋದು ಸ್ಟಾಕ್ ಆಫ್ ದ ಸ್ಟೇಮನ್. ಓಕೆ, ಆಪ್ಷನ್ ಬಿ. ಹಾಗಿದ್ರೆ ಪೀಟಿಯೋಲ್ ಅಂದ್ರೆ ಏನು? ಸ್ಟಾಕ್ ಆಫ್ ಲೀಫ್. ಪೆಡಿಸೆಲ್ ಅಂತ ಹೇಳಿದ್ರೆ ಸ್ಟಾಕ್ ಆಫ್ ಫ್ಲವರ್. ನೆಕ್ಸ್ಟ್ 36 ಕ್ವಶನ್ನು. ದ ಓವ್ಯೂಲ್ ಆಫ್ ಎಂಜಿಯೋಸ್ಪರ್ಮ್ ಇಸ್ ಟೆಕ್ನಿಕಲಿ ನೋನ್ ಆ್ಯಸ್ ಅಂತ ಕೇಳಿದ್ದಾರೆ. ಗೊತ್ತಿದೆ, ಕರೆಕ್ಟಾ? ಏನು? ಓವ್ಯೂಲ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಮೆಗಾಸ್ಪೊರಾಂಜಿಯಮ್. ಮೆಗಾಸ್ಪೋರ್ ಮದರ್ ಸೆಲ್ ಅಲ್ಲ, ಯಾಕಂದರೆ ಓವ್ಯೂಲು ಸೆಲ್ ಅಲ್ವೇ ಅಲ್ಲ. ಮೆಗಾಸ್ಪೋರ್ ಅಲ್ಲ, ಓವ್ಯೂಲ್ ಒಳಗಡೆ ಮೆಗಾಸ್ಪೋರ್ ಇರುತ್ತೆ. ಮೆಗಾಸ್ಪೋರೋಫಿಲ್ ಕೂಡ ಅಲ್ಲ. ಸೊ ಆಪ್ಷನ್ ಬಿ. ಸೊ ನೋಡಿ ನೆಕ್ಸ್ಟ್ ಕ್ವಶನ್ 37th ಕ್ವಶನ್. ಟಿಪಿಕಲ್ ಮೆಚೂರ್ ಎಂಬ್ರಿಯೋಸಾಕ್ ಆಫ್ ಎಂಜಿಯೋಸ್ಪರ್ಮ್ ಈಸ್ ಅಂತ ಕೇಳಿದ್ದಾರೆ. ಸೊ ಇದು ರಿಪೀಟೆಡ್ ಕ್ವಶನ್. ನೋಡಿ ರಿಪೀಟ್ ಆಗಿದೆ ಒಂದು ಸತಿ ಆಲ್ರೆಡಿ. ಕರೆಕ್ಟಾಗಿ 2ನೇ ಸತಿ ಕೇಳ್ತಾ ಇದ್ದಾರೆ 2022ನಲ್ಲಿ. ಈ ವರ್ಷ ಮತ್ತೆ ರಿಪೀಟ್ ಆಗ್ಬೋದು, ಹೇಳಕ್ಕೆ ಬರಲ್ಲ. ಇಂಪಾರ್ಟೆಂಟ್ ಕ್ವಶನ್ನೇ, ಕನ್ಫ್ಯೂಷನ್ ಆಗ್ತೀರಿ ಅಂತಲೇ ಕೇಳ್ತಾರೆ. ಯಾವುದು? 7 ಸೆಲ್ಡ್ 8 ನ್ಯೂಕ್ಲಿಯೇಟೆಡ್. ಕರೆಕ್ಟಾ? 7 ಸೆಲ್ಡ್ 8 ನ್ಯೂಕ್ಲಿಯೇಟೆಡ್. ನೋಡಿ ಎಲ್ಲಿದೆ ಆಪ್ಷನ್? 7 ನ್ಯೂಕ್ಲಿಯೇಟೆಡ್ ಅಲ್ಲ, 8 ನ್ಯೂಕ್ಲಿಯೇಟೆಡ್ ಓಕೆ, 8 ಸೆಲ್ಡ್ ಅಲ್ಲ, 8 ನ್ಯೂಕ್ಲಿಯೇಟೆಡ್ ಓಕೆ, 1 ಸೆಲ್ಡ್ ಅಲ್ಲ, 8 ನ್ಯೂಕ್ಲಿಯೇಟೆಡ್ 7 ಸೆಲ್ಡ್ ಅಲ್ವಾ? ಸೊ ಇದು 8 ನ್ಯೂಕ್ಲಿಯಸ್ಸಾ ಸೆಲ್ಸಾ ಅಂತ ಕನ್ಫ್ಯೂಷನ್ ಆಗುತ್ತೆ ಅಂತ ನಿಮಗೆ ಗೊತ್ತು. ಕನ್ಫ್ಯೂಷನ್ ಆಗುತ್ತೆ, ಅದಕ್ಕೆ ನಾನು ನನ್ನ ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಏನು? 7 ಸೆಲ್ಡ್ ಆಗಿರೋದ್ರಿಂದ 7C ಅಂತ ನೆನ್ಪಿಟ್ಕೊಳ್ಳಿ. 7C ಅಂತ ಹೇಳಿದ್ರೆ ಈ ಸಿ ನೆನ್ಪಿಟ್ಕೊಳ್ಳಿ. ಸಮುದ್ರ, 7 ಸಮುದ್ರ ಇದೆ. ಕರೆಕ್ಟಾ? 7 ಸಮುದ್ರ ಇದೆ, ಸಪ್ತಸಾಗರ, ಆ ಥರ ನೆನ್ಪಿಟ್ಕೊಳ್ಳಿ. 7C. ಓಕೆ, ನೆಕ್ಸ್ಟ್
ಇದು ರಿಪೀಟೆಡ್ ಕ್ವಶನ್ ನೋಡಿ 38. ಅದಕ್ಕೆ ನಾನು ಯಾಕೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ಆದಷ್ಟು ಡಿಸ್ಕಸ್ ಮಾಡೋಣ, ಸ್ಟಡಿ ಮಾಡೋಣ, ಆದಷ್ಟು ಡಿಸ್ಕಸ್ ಮಾಡಿ ಅಂತ ಹೇಳ್ತೀನಿ. ಅಂದರೆ ರಿಪೀಟ್ ಆಗ್ತದೆ, ಬೇರೆ ಇನ್ಯಾವುದು ಯಾವ ಕಾನ್ಸೆಪ್ಟು ಇಲ್ಲ ಮತ್ತು ಕೇಳೋದಕ್ಕೆ ಅಲ್ವಾ, ಅದೇ ರಿಪೀಟ್ ಆಗಬೇಕು. ಒನ್ ಆಫ್ ದ 2000-year-old viable seed discovered during the archaeological excavation at King Herod's ನಿಯರ್ ಡೆಡ್ ಸಿ. ಇದಕ್ಕೆ ಆಪ್ಷನ್ ಏನು ನೋಡಿ, ಎರಡೇ ವಯಬಲ್ ಸೀಡ್ಗಳಿರೋದು. ಒಂದು ಲುಪೈನಸ್ ಆರ್ಕ್ಟಿಕಸ್ಸು, ಇನ್ನೊಂದು ಫೀನಿಕ್ಸ್ ಡ್ಯಾಕ್ಟಿಲಿಫೆರಾ. ಓಕೆ, ವಯಬಲ್ ಸೀಡ್ ಅಂತ ಬಂದರೆ ಇಯರ್ ವೈಸ್ 2000-year-old ಒಂದು, 10,000-year-old ಒಂದು, ಕರೆಕ್ಟಾ? ಅದಕ್ಕೆ ಇದಕ್ಕೂ ಒಂದು ಟ್ರಿಕ್ ಹೇಳ್ಕೊಟ್ಟಿದ್ದೆ ನಾನು ನೋಡಿ. 10,000 2000 ಎರಡು ಅಲ್ವಾ, 2 ಇಯರು, 2 ಪ್ಲ್ಯಾಂಟ್ಸು. ಇಲ್ಲಿ 10,000ಗೆ ನೋಡಿ, ಇದಕ್ಕೆ ಲುಪೈನಸ್ ಆರ್ಕ್ಟಿಕಸ್ಸು, ಅದಕ್ಕೆ 10,000ಗೆ ಲುಪೈನಸ್ ಆರ್ಕ್ಟಿಕಸ್, ಲುಪೈನ್ ಅಂತಿದೆಯಲ್ಲ ಅದೇನೆ ನೋಡಿ. ಎಲ್ಲನ್ನ ಒಂಥರ ಬರಿತೀವಲ್ವಾ, ಲುಪೈನ್ ಎಲ್ಲನ್ನ ಒಂಥರ ಬರಿತೀವಲ್ವಾ, ಆ ಥರ ನೆನ್ಪಿಟ್ಕೊಳ್ಳಿ. ಇನ್ನು 2000ಗೆ ಫೀನಿಕ್ಸ್ ಡ್ಯಾಕ್ಟಿಲಿಫೆರಾ. ಕರೆಕ್ಟಾಗಿ ಕೇಳಿರೋದು ಯಾವುದು? 2000. ಸೊ ಆಪ್ಷನ್ ಫೀನಿಕ್ಸ್ ಡ್ಯಾಕ್ಟಿಲಿಫೆರಾ, ಆಪ್ಷನ್ ಡಿ 38. ನೋಡಿ, ತುಂಬ ಚೆನ್ನಾಗಿದೆ ಕ್ವೆಶನ್. ಎ ಫ್ಲವರ್ ಹ್ಯಾಸ್ 10 stamens, ಈಚ್ ಹ್ಯಾವಿಂಗ್ bilobed dithecus anther. ಇಫ್ ಈಚ್ microsporangium has 5 pollen mother cells, how many pollen grains would be produced by the flower? ಈಸಿ ಕ್ವೆಶನ್. ಹೇಗೆ ಈಸಿ ಕ್ವೆಶನ್ನು? ಇದನ್ನು ಆಲ್ರೆಡಿ ಈ ಥರದ ಕ್ವೆಶನ್ ಆಲ್ರೆಡಿ ಕೊಟ್ಟಿದ್ದಾರೆ ಒಂದ್ಸತಿ. ಅಲ್ಲಿ 1 ಸ್ಟೆಮನಲ್ಲಿ ಕೊಟ್ಟಿದ್ದರು, ಇಲ್ಲಿ 10 ಸ್ಟೆಮನ್ಸಲ್ಲಿ ಕೊಟ್ಟಿದ್ದಾರೆ. ಕರೆಕ್ಟಾ? ಓಕೆ, ಈಗ ಸಾಲ್ವ್ ಮಾಡೋಣ. ನೋಡಿ, ಒಂದು ಸ್ಟೆಮನಲ್ಲಿ 4 ಮೈಕ್ರೋಸ್ಪೊರಾಂಜಿಯಾ ಇರುತ್ತೆ. ಕರೆಕ್ಟಾ? ಟೋಟಲ್ ಎಷ್ಟು ಸ್ಟೆಮನ್ಸ್ ಇದೆ ಈಗ? 10 ಸ್ಟೆಮನ್ಸ್ ಇದೆ. 10 ಸ್ಟೆಮನ್ಸ್ ಅಂದರೆ ಎಷ್ಟು ಮೈಕ್ರೋಸ್ಪೊರಾಂಜಿಯಾ ಆಯಿತು? 40 ಮೈಕ್ರೋಸ್ಪೊರಾಂಜಿಯಾ ಆಯಿತು. ಓಕೆ, ಆಮೇಲೆ ಇನ್ನೊಂದು ಹೇಳ್ತಾ ಇದ್ದಾರೆ ಏನು, ಒಂದು ಈಚ್ ಅಂದರೆ 1 ಮೈಕ್ರೋಸ್ಪೊರಾಂಜಿಯಮಲ್ಲಿ 5 ಪೋಲನ್ ಮದರ್ ಸೆಲ್ಸ್ ಇದೆ. ಸೊ 40 ಮೈಕ್ರೋಸ್ಪೊರಾಂಜಿಯಮ್, 40 × 5 200 ಏನಿದೆ ಪೋಲನ್ ಮದರ್ ಸೆಲ್ಸು. ನಮಗೆ ಟೋಟಲ್ ಪೋಲನ್ ಮದರ್ ಸೆಲ್ಸ್ ಎಷ್ಟು ಅಂತ ಗೊತ್ತಾಯ್ತು. ಈಗ ಒಂದು ಸ್ಟೇಮನ್ನಲ್ಲಿ 4ರಂತೆ, 10 ಸ್ಟೇಮನ್ಸಲ್ಲಿ 40 ಮೈಕ್ರೋಸ್ಪೊರಾಂಜಿಯಮ್ಗಳಿದೆ. ಒಂದು ಮೈಕ್ರೋಸ್ಪೊರಾಂಜಿಯಮಲ್ಲಿ 5 ಪೋಲನ್ ಮದರ್ ಸೆಲ್ಸ್ ಅಂತ ಹೇಳಿದ್ರೆ 40 ಮೈಕ್ರೋಸ್ಪೊರಾಂಜಿಯಮಲ್ಲಿ 200 ಪೋಲನ್ ಮದರ್ ಸೆಲ್ಸು. ಇದು ಒಂದು ಡಾಟಾ ಬಂತಾ? ಈಗ 200 ಪೋಲನ್ ಮದರ್ ಸೆಲ್ಸು, ಕರೆಕ್ಟಾ? ಇನ್ನೂ ಒಂದು ಡಾಟಾ ಏನು, ಒಂದು ಪೋಲನ್ ಮದರ್ ಸೆಲ್ಲಿಂದ 4 ಪೋಲನ್ ಗ್ರೈನ್ಸ್ ಕೇಳ್ತಾ ಇದ್ದಾರೆ. ಬರುತ್ತೆ 4 ಪೋಲನ್ ಗ್ರೈನ್ಸ್ ಬರುತ್ತೆ, ಅದನ್ನೇ ಕೇಳ್ತಿರೋದು. ಹೌ ಮೆನಿ ಪೋಲನ್ ಗ್ರೈನ್ಸ್ ಅಂತ ಕೇಳ್ತಾ ಇದ್ದಾರೆ. ಸೊ 200 ಪೋಲನ್ ಮದರ್ ಸೆಲ್ಸಿಂದ ಎಷ್ಟು ಪೋಲನ್ ಗ್ರೈನ್ಸ್ ಬರುತ್ತೆ? ಒಂದು ಪೋಲನ್ ಮದರ್ ಸೆಲ್ಸಿಂದ 4 ಪೋಲನ್ ಗ್ರೈನು. ಸೊ 200 ಪೋಲನ್ ಮದರ್ ಸೆಲ್ಸಿಂದ 200 × 4 800. ಕರೆಕ್ಟಾ? ಸೊ ಆಪ್ಷನ್ ಏನಾಯಿತು? ಇಲ್ಲೇನೋ ಇದೆ ನೋಡಿ, ಇಲ್ಲಿದೆ ಆಪ್ಷನ್ ಬಿ 800 ಪೋಲನ್ ಗ್ರೈನ್ಸ್ ಆರ್ ಪ್ರೊಡ್ಯೂಸ್ಡ್. ಇಲ್ಲಿ ಯಾವ ಸ್ಟೆಪ್ಪಿಗೆ ಬೇಕಾದರೂ ಅವ್ರು ನಿಲ್ಲಿಸ್ಬೋದು ನೋಡಿ. ಇದು 2ನೇ ಲೆವೆಲ್ಲು ಆಯಿತಾ. 1 ಸ್ಟೆಮನಲ್ಲಿ ಎಷ್ಟಿದೆ ಅಂತ ಕೇಳಿದ್ರು, ಅದು ಫಸ್ಟ್ ಲೆವೆಲ್ಲು. 10 ಸ್ಟೆಮನ್ಸಲ್ಲಿ ಎಷ್ಟಿದೆ ಅಂತ ಕೇಳಿದ್ರು, ಇದು ಸೆಕೆಂಡ್ ಲೆವೆಲ್ಲು. ಇನ್ನು ಇದೆಲ್ಲ ಎ ಫ್ಲವರ್ ಅಂತ ಕೇಳಿದ್ರೆ ನೋಡಿ, ಇಲ್ಲಿ ಅಂದರೆ ಒಂದು ಫ್ಲವರಲ್ಲಿ ಇಲ್ಲಿ ಮತ್ತೆ ಫ್ಲವರ್ ನಂಬರ್ ಇನ್ಕ್ರೀಸ್ ಮಾಡ್ಬೋದು. 5 ಫ್ಲವರು, 10 ಫ್ಲವರು, 10 ಫ್ಲವರಲ್ಲಿ 1 ಸ್ಟೆಮನ್ನು ಅಥವಾ 2 ಸ್ಟೆಮನ್ನು, 10 ಸ್ಟೆಮನ್ನು, ಆ ಥರ ಕೇಳಬಹುದು, ಚಾನ್ಸಸ್ ಇದೆ. ಓಕೆನಾ? ಸೊ ಆಪ್ಷನ್ ಬಿ ಇದಕ್ಕೆ ಸದ್ಯಕ್ಕೆ ಆಪ್ಷನ್ ಬಿ. ಇದ್ರ ಮೇಲೆ ವರ್ಕೌಟ್ ಮಾಡಿ ಸ್ವಲ್ಪ ಜಾಸ್ತಿ, ಇದರಲ್ಲೇ ವ್ಯಾಲ್ಯೂಸ್ಗಳನ್ನು ಚೇಂಜ್ ಮಾಡಿಕೊಂಡು. ಸೊ ನೆಕ್ಸ್ಟ್ 40ನೇ ಕ್ವೆಶನ್ನು, ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಈಸ್ ಫಾರ್ಮ್ಡ್ ಬೈ ದ ಫ್ಯೂಷನ್ ಆಫ್ ಅಂತ ಕೇಳಿದ್ದಾರೆ. PEN ಯಾವಾಗ ಫಾರ್ಮೇಷನ್ ಆಗುತ್ತೆ ಅಂತ, ಯಾವಾಗ ಅಂತ ಹೇಳಿದ್ರೆ ಒನ್ ಮೇಲ್ ಗ್ಯಾಮೆಟ್ ಫ್ಯೂಸಸ್ ವಿತ್ ಪೋಲಾರ್ ನ್ಯೂಕ್ಲಿಯೈ. ಕರೆಕ್ಟಾ? ಪೋಲಾರ್ ನ್ಯೂಕ್ಲಿಯೈ ನೋಡಿ, ಆಪ್ಷನ್ ಇದೆಯಾ? ಅದು ಚೆಕ್ ಮಾಡೋಣ. ಟೂ ಪೋಲಾರ್ ನ್ಯೂಕ್ಲಿಯೈ, ಓಕೆ, 2 ಮೇಲ್ ಗ್ಯಾಮೆಟ್, 2 ಪೋಲಾರ್ ನ್ಯೂಕ್ಲಿಯೈ, 1 ಮೇಲ್ ಗ್ಯಾಮೆಟ್ ಇದೆ ಅಲ್ವಾ? ನೋಡಿ, 2 ಪೋಲಾರ್ ನ್ಯೂಕ್ಲಿಯೈ ಫ್ಯೂಸಸ್ ವಿತ್ 1 ಮೇಲ್ ಗ್ಯಾಮೆಟ್, ಅದೇ ಆಪ್ಷನ್ ಡಿ. ಇನ್ಯಾವುದು ಆಗಲ್ವಾ? ಇಲ್ಲಿ ಓವಮ್ ಮತ್ತು ಮೇಲ್ ಗ್ಯಾಮೆಟ್ ಅಂತ ಕೊಟ್ಟಿದ್ದಾರಲ್ಲ, 1 ಪೋಲಾರ್ ನ್ಯೂಕ್ಲಿಯಸ್ ಆ್ಯಂಡ್ ಮೇಲ್ ಗ್ಯಾಮೆಟ್ ಅಲ್ಲ, 2 ಪೋಲಾರ್ ನ್ಯೂಕ್ಲಿಯಸ್ಗಳಿರುತ್ತೆ. ಹಾಗಾಗಿ ಆಪ್ಷನ್ ಡಿ. ಓಕೆ,
ಇನ್ನು ಲಾಸ್ಟ್ ಕ್ವಶನ್ 2023ಯಲ್ಲಿ ಕೇಳಿರುವಂಥ ಕ್ವಶನ್ನು 41. Which pair of the following cells in the embryo sac are destined to change their ploidy after fertilization? ಫರ್ಟಿಲೈಸೇಷನ್ ಆದಮೇಲೆ ಯಾವ ಸೆಲ್ಸ್ಗಳ ಪ್ಲಾಯ್ಡಿ ಚೇಂಜ್ ಆಗುತ್ತೆ ಅಂತ ಕೇಳಿದ್ದಾರೆ. ಸಿನರ್ಜಿಡ್ಸು ಇಲ್ಲ. ಸಿನರ್ಜಿಡ್ಸ್ಗಳು ಫರ್ಟಿಲೈಸೇಷನ್ಗಿಂತ ಮುಂಚೆನೂ ಹೆಪ್ಲಾಯ್ಡೆ, ಆಫ್ಟರ್ ಆಲ್ಸೋ ಹೆಪ್ಲಾಯ್ಡ್, ದೇ ಬಿಕಮ್ ಡಿಜನರೇಟ್. ಎಗ್ ಸೆಲ್ ಎಸ್, ಇದು ಚೇಂಜ್ ಆಗುತ್ತೆ. ಎಗ್ ಸೆಲ್ಲು ಎನ್ ಇರುತ್ತೆ, ಫರ್ಟಿಲೈಸೇಷನ್ ಆದಮೇಲೆ 2n ಆಗುತ್ತೆ. ಸರ್ ಹಾಗಿದ್ರೆ ಇದು ಆಪ್ಷನ್ ಎ ಕರೆಕ್ಟ್ ಆಗುತ್ತಲ್ವ? ಇಲ್ಲ ನೋಡಿ, ಇಲ್ಲಿ ವಿಚ್ ಪೇರ್ ಅಂತ ಕೇಳಿದ್ದಾರೆ. ಅಂದರೆ ಇಲ್ಲಿ ಕೇಳಿರುವಂಥ ಎರಡು ಸಿನರ್ಜಿಡ್ ಎಗ್ಗು ಎರಡರದ್ದು ಚೇಂಜ್ ಆಗಬೇಕು, ಆ ಥರ ಯಾವ ಆಪ್ಷನಲ್ಲಿದೆ ಅಂತ ಕೇಳ್ತಾ ಇದ್ದಾರೆ. ಓಕೆನಾ? ಸೊ ಇದು ಅಲ್ಲ, ಸಿನರ್ಜಿಡ್ ಅಲ್ಲ, ಸಿನರ್ಜಿಡ್ ಆ್ಯಂಡ್ ಎಕ್ಸೆಲ್ ಅಲ್ಲ, ಸಿನರ್ಜಿಡ್ ಅಲ್ಲ, ಎಕ್ಸೆಲ್ ಹೌದು. ಓಕೆ, ಇನ್ನು ಸೆಂಟ್ರಲ್ ಸೆಲ್ ಎಸ್, ಸೆಂಟ್ರಲ್ ಸೆಲ್ಲಿನ ಪ್ಲಾಯ್ಡಿ ಚೇಂಜ್ ಆಗುತ್ತೆ. ಆ್ಯಂಟಿಪೋಡಲ್ಸು ಇಲ್ಲ, ಆ್ಯಂಟಿಪೋಡಲ್ಸು ಹೆಪ್ಲಾಯ್ಡ್ ಇರುತ್ತೆ, ಆಮೇಲೆ ಡಿಜನ್ರೇಟ್ ಆಗುತ್ತೆ. ಸೆಂಟ್ರಲ್ ಸೆಲ್ಲು 2n ಇರುತ್ತೆ, ಆಮೇಲೆ 3n ಆಗುತ್ತೆ. ಓಕೆ, ಇದು ಅಲ್ಲ, ಇದರಲ್ಲಿ ಒಂದು ಹೌದು ಒಂದಿಲ್ಲ. ಇನ್ನು ಎಗ್ ಸೆಲ್ ಹೌದು, ನಾವು ಆಲ್ರೆಡಿ ಹಾಕಿದ್ದೀವಿ ನೋಡಿ ಇಲ್ಲಿ. ಸೆಂಟ್ರಲ್ ಸೆಲ್ ಹೌದು, ಹೌದಾ? ಇದೇ ರೈಟ್ ಆಪ್ಷನ್ನು. ಇನ್ನು ಆ್ಯಂಟಿಪೋಡಲ್ಸು ಅಲ್ಲ, ಸಿನರ್ಜಿಡ್ಸು ಅಲ್ಲ, ಆಪ್ಷನ್ ಸಿ. ಓಕೆ, ಸೊ ಇಷ್ಟು 2023ವರೆಗೂ ಕೇಳಿರುವಂಥ ಕ್ವಶನ್ಸ್ಗಳು. 2024ನ ಪೇಪರ್ ಯಾಕೆ ಡಿಸ್ಕಸ್ ಮಾಡ್ತಾ ಇಲ್ಲ, ಆ ಕ್ವಶನ್ಸ್ಗಳನ್ನು ಯಾಕೆ ಹಾಕಿಲ್ಲ ಅಂದರೆ ಆ ಕ್ವಶನ್ಸ್ಗಳು ಯಾವುದೇ ಕಾರಣಕ್ಕೂ ರಿಪೀಟ್ ಆಗಲ್ಲ, ಆಲ್ಮೋಸ್ಟ್ 90% ರಿಪೀಟ್ ಆಗಲ್ಲ. ಓಕೆ, ಸೊ ಹಾಗಾಗಿ 2023ಇಂದ ಆ ಕಡೆ ಏನೇನು ಕ್ವಶನ್ಸ್ಗಳಿದೆ ಅದನ್ನು ಸಾಲ್ವ್ ಮಾಡಿದ್ದೀನಿ ನೋಡಿ. MT ಮೆಟೀರಿಯಲ್ಲು ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳಾಗಿರೋದ್ರಿಂದ ಯಾವ ಮೆಟೀರಿಯಲ್ ಆದರೂ ಏನು ಅದು ಮ್ಯಾಟ್ರ್ ಆಗಲ್ಲ. ಸೊ ಹಾಗಾಗಿ ಈ ಕ್ವಶನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿ. ಆಲ್ಮೋಸ್ಟ್ ಇದೇ ಕ್ವಶನ್ಸ್ಗಳೇ ಬರುತ್ತೆ. ನೀವು ಇಷ್ಟು ಕ್ವಶನ್ಸ್ಗಳನ್ನು ಓದಿಬಿಟ್ರೆ ಅದು ಬೇಕಾದಷ್ಟು ಆಯಿತು. ಓಕೆನಾ? ಸೊ ಇದೇ ಥರದ ಎಕ್ಸ್ಪ್ಲನೇಟರಿ ಮತ್ತು ಹೆಲ್ಪ್ಫುಲ್ ವೀಡಿಯೋಸ್ಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿಗೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಚಾಪ್ಟರ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟರ್ನ ಡಿಸ್ಕಸ್ ಮಾಡ್ತೀನಿ. ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಯಾರು ನಾನು ಮೊದಲೇ ಹೇಳಿರೋ ಹಾಗೆ ಕೋಚಿಂಗ್ ಸೆಂಟರ್ಗಳಿಗೆ ಅಥವಾ ಕ್ರ್ಯಾಶ್ ಕೋರ್ಸ್ಗಳನ್ನು ತಗೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಈಗ ಮೊಬೈಲಲ್ಲೇ ಕಂಪ್ಲೀಟ್ ಎಲ್ಲ ಅವೈಲೇಬಲ್ ಇರೋದ್ರಿಂದ ನೀವು ಈ ಒಂದು ತಿಂಗಳನ್ನು ಮನೇಲಿ ಕೂತ್ಕೊಂಡು ಓದೋದಕ್ಕೆ ಯೂಸ್ ಮಾಡ್ಕೊಳ್ಳಿ. ನೀವು ಇದಕ್ಕೆ ಕೋಚಿಂಗ್ಗೆ ಅಥವಾ ಕ್ರ್ಯಾಶ್ ಕೋರ್ಸ್ಗೆ ಹೋದರೆ ಏನಾಗುತ್ತೆ, ಹೋಗೋದಕ್ಕೆ ಟೈಮ್ ವೇಸ್ಟು, ಬರೋದಕ್ಕೆ ಟೈಮ್ ವೇಸ್ಟು, ಮತ್ತು ಅಲ್ಲಿ ಕಂಪ್ಲೀಟ್ ಡೇ ನಿಮಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ನಾನೇ ಹೇಳ್ಕೊಡ್ತಾ ಇದ್ದೀನಿ ಟ್ರಿಕ್ಸ್ಗಳನ್ನು. ಸೊ ಆದಷ್ಟು ಬಯಾಲಜಿಗೆ ಕ್ರ್ಯಾಶ್ ಕೋರ್ಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಎಸ್ಪೆಷಲಿ ಈ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿದ್ರೇ ಸಾಕು. ಓಕೆನಾ? ಓಕೆ, ಇಷ್ಟು ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫಾರಿನ್ ಪ್ಲಾಂಟ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಫುಲ್ ವೀಡಿಯೋನ ಕಂಪ್ಲೀಟಾಗಿ ನೋಡಿ. ಥ್ಯಾಂಕ್ ಯು.